ಈ ಕಲ್ಯಾಣಿ ಇಂಥವು ಸುತ್ತಮುತ್ತ ನಮ್ಮ ದೇವನಹಳ್ಳಿ ನಗರದಲ್ಲಿ, ಈಗ ನಗರ ಹಿಂದೆ ಇದು ಹಳ್ಳಿ. ಈ ಕಲ್ಯಾಣಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಒಂದು ಕಾಲಕ್ಕೆ ನೀರಿನ ಮೂಲ ಆಗಿತ್ತು. ಆದರೆ ಇವತ್ತು ಇದರ ಸ್ಥಿತಿ ನೆನೆಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ. ಕಲ್ಯಾಣಿಗೆ ಈ ಕಡೆಯಿಂದ ಎಂಟ್ರೆನ್ಸ್ ಇತ್ತು ಅನ್ಸುತ್ತೆ, ಯಾಕಂದ್ರೆ ಈ ಕಡೆ ಒಂಥರ ಜಗ್ಲಿ ತರ ಮಾಡಿದ್ದಾರೆ ನೋಡಿ. ಕಲ್ಯಾಣಿ ಈ ಭಾಗದಿಂದ ಎಂಟ್ರೆನ್ಸ್ ಇದು. ಸುಮಾರು 60-70 ವರ್ಷದ ಹಿಂದೆ ಇವೆಲ್ಲ ಏತ ನೀರಾವರಿ ಅಂತ ಮಾಡೋದು, ಅದಕ್ಕೆ ಬಳಕೆಗೆ ಮಾಡ್ತಾ ಇದ್ರು ಈ ಕಲ್ಯಾಣಿನ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಆಗಿನ ಕಾಲದಲ್ಲಿ ಈ ಕುಡಿಯೋ ನೀರಿಗೋಸ್ಕರ, ತೋಟಗಾರಿಕೆ ಹೊಲ ಗದ್ದೆಗಳಿಗೋಸ್ಕರ ಕೆರೆಗಳನ್ನ ಕಟ್ಟಿಸ್ತಾ ಇದ್ರು, ಬಾವಿಗಳನ್ನ ತೋಡಿಸ್ತಾ ಇದ್ರು, ಕಲ್ಯಾಣಿಗಳನ್ನ ಕಟ್ಟಿಸ್ತಾ ಇದ್ರು. ನಮಗೆ 15ನೇ ಶತಮಾನದ ಒಬ್ಬ ಪ್ರಖ್ಯಾತ ಕವಿ ಮಧುರ ಕವಿ ಅಂತ ಅವರು ಬರೆದಿರುವಂಥ ಕೆಲವು ವಚನದ ಸಾಲುಗಳಲ್ಲಿ ಕೆರೆಯಂ ಕಟ್ಟಿಸು ಬಾವಿಯಂ ಸವಿಸು ಅಂತ ಒಂದು ವಾಕ್ಯ ಇದೆ. ಅಂದರೆ ಕೆರೆಯನ್ನ ಕಟ್ಟಿಸು, ಬಾವಿಯನ್ನ ತೋಡಿಸು, ಜನರಿಗೆ ಉಪಕಾರ ಮಾಡುವಂಥ ಲಕ್ಷ್ಮೀಧರಾಮಾತ್ಯ ಮಂತ್ರಿಗಳಿಗೆ ನಾವು ಮಗು ಇದ್ದಾಗ ಬೋಧನೆ ಮಾಡಿರುವಂತಹ ಒಂದು ವಚನದ ಸಾಲುಗಳದು. ಅದ್ರ ಪ್ರಕಾರ ಆಗಿನ ಕಾಲದಲ್ಲಿ ಕೆರೆಗಳನ್ನ ಕಟ್ಟಿಸ್ತಿದ್ರು, ಬಾವಿಗಳನ್ನ ತೋಡಿಸ್ತಿದ್ರು, ಕಲ್ಯಾಣಿಗಳನ್ನ ಕಟ್ಟಿಸ್ತಾ ಇದ್ರು. ಅದು ಹಾಗೆ ನೀರಿನ ಪ್ರಮುಖ ಸೆಲೆಗಳಾಗಿದ್ವು. ಅದರ ನಂತರದ ಕಾಲದಲ್ಲಿ ಕೆರೆಗಳು ಉಳ್ಕೊಂಡಿದ್ದಾವೆ, ಆದರೆ ಈಗ ಹೆಚ್ಚು ಕಮ್ಮಿ ಎಲ್ಲ ಲೇಔಟ್ಗಳಾಗಿ ಲೇಕ್ ವ್ಯೂ, ರಿವರ್ ವ್ಯೂಗಳಾಗ್ಬಿಟ್ಟಿದ್ದಾವೆ. ಈಗೆಲ್ಲ ಬೋರ್ವೆಲ್ಗಳು ಸಾಮಾನ್ಯ, ಪ್ರತಿ ಮನೆ ಕಟ್ಟೋರು ಕೂಡ ಒಂದೊಂದು ಬೋರ್ವೆಲ್ ಹಾಕ್ಕೊತಾ ಇರ್ತಾರೆ. ಆದರೆ ಆಗಿನ ಕಾಲದಲ್ಲಿ ಅಂದರೆ ಸುಮಾರು 150, 200, 300 ವರ್ಷಗಳ ಹಿಂದೆ ಕಟ್ಟಿದಂತಹ ನೂರಾರು ಕಲ್ಯಾಣಿಗಳು, ಸರೋವರಗಳು ಎಲ್ಲ ಪಾಳು ಬಿದ್ದಿರೋಂಥ ಸ್ಥಿತಿನಲ್ಲಿದ್ದಾವೆ. ಯಾಕಂದರೆ ಅದು ಇವಾಗ ಯಾರಿಗೂ ಬೇಡ ಅನ್ನೋವಂಥ ಒಂದು ಪರಿಸ್ಥಿತಿ. ನೋಡಿ, ನಾನು ವಿಡಿಯೋ ಮಾಡ್ತಾ ಇರೋದು ಈಗ ದೇವನಹಳ್ಳಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಊರಲ್ಲಿ, ರೈಲ್ವೆ ಟ್ರ್ಯಾಕ್ ಪಕ್ಕ ಈ ಊರಿದೆ. ಇಲ್ಲೂ ಕೂಡ ಒಂದು ಕಲ್ಯಾಣಿ ಇದೆ. ದೇವನಹಳ್ಳಿದಲ್ಲೇ ತುಂಬ ವೆಲ್ ಮೇಂಟೈನ್ಡ್ ಒಂದು ದೊಡ್ಡ ಸರೋವರ ಇದೆ, ಕಲ್ಯಾಣಿ ಇದೆ. ಮತ್ತು ಇನ್ನೊಂದು ಕಲ್ಯಾಣಿ ಇದೆ, 2 ಕಲ್ಯಾಣಿ ಇದೆ ಒಟ್ಟು ದೇವನಹಳ್ಳಿನಲ್ಲಿ. ದೇವನಹಳ್ಳಿ ಸುತ್ತಮುತ್ತ ಇರುವಂಥ ಹಲವಾರು ಊರುಗಳಲ್ಲಿ ಕೂಡ ಕಲ್ಯಾಣಿಗಳಿದ್ದಾವೆ. ಒಂದು ಬೊಮ್ಮವಾರದಲ್ಲಿದೆ, ಇನ್ನೊಂದು ಈಗ ವಿಡಿಯೋ ಮಾಡ್ತಾ ಇರೋ ಈ ಒಂದು ಚಿಕ್ಕದಾದ ಒಂದು ಊರಲ್ಲೂ ಇದೆ. ಈ ಕಲ್ಯಾಣಿ ಹೇಗಿದೆ, ಎಂಥ ಸ್ಥಿತಿನಲ್ಲಿದೆ, ಹಿಂದೆ ಹೇಗೆಲ್ಲ ಮೆರೆದಿತ್ತು ಈ ಕಲ್ಯಾಣಿ, ನೋಡೋಣ ಬನ್ನಿ. ನೋಡಿ, ದೂರದಲ್ಲಿ ನೋಡ್ತಾ ಇರೋದು ರೈಲ್ವೆ ಅಂಡರ್ ಪಾಸ್. ಅದು ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಕಡೆಗೆ ಮಾಡಿರುವಂಥ ರೈಲ್ವೆ ಟ್ರ್ಯಾಕ್ ಇದು. ಈ ಅಂಡರ್ ಪಾಸಲ್ಲಿ ಅಂಡರ್ ಪಾಸ್ ಶಾರ್ಟ್ ಕಟ್ ಇದು. ಈ ಕಡೆಗೆ ಬಂದರೆ ನಾವು ಈ ಕಡೆ ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಸೊ ಹೀಗೆ ಕನೆಕ್ಟ್ ಆಗಬೇಕಾದ್ರೆ ನಮಗೆ ಬಲಭಾಗದಲ್ಲಿ ಒಂದು ಪಾಳು ಬಿದ್ದಿರುವಂತಹ ಒಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಒಂದು ಕಾಲಕ್ಕೆ ನೀರಿನ ಮೂಲ ಆಗಿತ್ತು. ಆದರೆ ಇವತ್ತು ಇದರ ಸ್ಥಿತಿ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಒಂಥರ ಕೊಚ್ಚೆ ಗುಂಡಿ ಆಗಿದೆ ಈಗ, ಅಷ್ಟು ದುಸ್ಥಿತಿನಲ್ಲಿರುವಂತಹ ಒಂದು ಕಲ್ಯಾಣಿ ಇದು. ನೋಡಿ, ಆಗಿನ ಕಾಲದಲ್ಲಿ ಈ ಥರದ ಕಲ್ಯಾಣಿಗಳನ್ನು ಕಟ್ಟಿಸಿ ಜನರಿಗೆ ಉಪಯೋಗ ಆಗುವ ಹಾಗೆ ಆ ದಿನ ಪಾಳೆಗಾರರು ಮಾಡ್ತಾಯಿದ್ರು. ಅಂಥ ಪಾಳೆಗಾರರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಕಲ್ಯಾಣಿ ಇದು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಸುಮಾರು 50-60 ಅಡಿಗಳಷ್ಟು ಅಗಲ, ಅಷ್ಟೇ 40-50 ಅಡಿಗಳಷ್ಟು ಉದ್ದ ಇರುವಂಥ ಒಂದು ಕಲ್ಯಾಣಿ ಇದು. ಕಲ್ಯಾಣಿಗೆ ಈ ಕಡೆಯಿಂದ ಎಂಟ್ರೆನ್ಸ್ ಇತ್ತು ಅನಿಸುತ್ತೆ, ಯಾಕಂದರೆ ಈ ಕಡೆ ಒಂಥರ ಜಗ್ಲಿ ಥರ ಮಾಡಿದ್ದಾರೆ ನೋಡಿ. ಕಲ್ಯಾಣಿ ಈ ಭಾಗದಿಂದ ಎಂಟ್ರೆನ್ಸ್ ಇದು. ಸೊ ಈ ಭಾಗದಲ್ಲಿ ಎಂಟರ್ ಆಗಿ ಇಲ್ಲಿ ಮೆಟ್ಲ ಮುಖಾಂತರ ಕೆಳಗಡೆ ಇಳಿದು ನೀರನ್ನು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಇತ್ತು. ಹಾಗೆ ಅದರ ಹಿಂಭಾಗಕ್ಕೆ ನೀವು ಒಂದಷ್ಟು ಕಲ್ಲುಗಳನ್ನು ನೋಡ್ತಾ ಇರ್ಬೋದು. ಒಂದು 5 ಕಲ್ಲುಗಳನ್ನು ಹಾಕಿದ್ದಾರೆ ದೂರದಲ್ಲಿ. ಅದು ಏತ ನೀರಾವರಿ ಅಂದರೆ ಅದ್ರ ಮೇಲೆ ನಿಂತ್ಕೊಂಡು ಕೆಳಭಾಗಕ್ಕೆ ಒಂದು ಬಟ್ಟಲ್ ಥರ ಇರುತ್ತಿತ್ತು, ಅದನ್ನು ಕೆಳಗಡೆ ಬಿಟ್ಟು ನೀರನ್ನು ಮೇಲಕ್ಕೆ ಎತ್ತಿ ತೋಟಗಳಿಗೆ ಹಾಯಿಸುವಂಥ ಒಂದು ವ್ಯವಸ್ಥೆ ಇತ್ತು ಆಗ. ಸೊ ಅಷ್ಟೆಲ್ಲ ವ್ಯವಸ್ಥೆ ಇದ್ದಂತಹ ಒಂದು ಕಲ್ಯಾಣಿ ನೋಡಿ ಯಾವ ರೀತಿ ಪಾಳು ಬಿದ್ದಿದೆ ಅಂತ ಹೇಳಿದ್ರೆ, ಒಳಭಾಗದಲ್ಲಿ ಬಿದ್ದಂಥ ಮಳೆ ನೀರು ಪೂರ್ತಿ ಪಾಚಿಗಟ್ಟಿದೆ, ಇಲ್ಲೆಲ್ಲ ಹುಲ್ಲು ಬೆಳ್ಕೊಂಬಿಟ್ಟಿದೆ. ಮತ್ತು ಇಲ್ಲಿ ಎಂಟ್ರೆನ್ಸ್ ಮುಖಾಂತರ ಒಳಗಡೆ ಹೋಗೋ ಕೂಡ ಆಗದೇ ಇರೋಷ್ಟು ಗಿಡ ಬೆಳ್ಕೊಂಡಿದೆ. ಒಟ್ಟಾಗಿ ಸಂಪೂರ್ಣವಾಗಿ ದುಸ್ಥಿತಿನಲ್ಲಿರುವಂಥದ್ದು ಇದು. ಪಾಳೆಗಾರರು ಸುಮಾರು 250-300 ವರ್ಷಗಳಿಂದ ನಿರ್ಮಾಣ ಆಗಿರುವಂಥ ಒಂದು ಸರೋವರ ಇದು. ದೇವನಹಳ್ಳಿ ಸರೋವರದ ರೀತಿಯಲ್ಲೇ ಇರುವಂಥ ಇನ್ನೊಂದು ಸರೋವರ. ಇದನ್ನು ಜೀರ್ಣೋದ್ಧಾರ ಮಾಡಬೇಕು. ಯಾಕಂದರೆ ಈಗೆಲ್ಲ ಸರ್ಕಾರದ ಇಲಾಖೆಗಳು ಈ ಥರ ಪಾಳು ಬಿದ್ದಿರೋ ಕಲ್ಯಾಣಿಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಬಹುಶಃ ಇದು ಯಾರ ಗಮನಕ್ಕೂ, ಯಾರ ಕಣ್ಣಿಗೂ ಬಿದ್ದಿಲ್ಲ ಅನಿಸುತ್ತೆ. ಈ ವಿಡಿಯೋನ ನೋಡಿ ಏನಾದರೂ ದೇವನಹಳ್ಳಿ ಆಡಳಿತ, ಮುನ್ಸಿಪಾಲ್ಟಿಯವರು ಈ ಒಂದು ಕಲ್ಯಾಣಿಯನ್ನು ತುಂಬ ಸ್ವಚ್ಛವಾಗಿ ಇಟ್ಕೊಂಡು ವೆಲ್ ಮೇಂಟೈನ್ ಮಾಡಬೇಕಾಗಿದೆ. ಕೆಲವು ಕಡೆ ಕಲ್ಲುಗಳು ಬಿದ್ದೋಗಿದ್ದಾವೆ, ಆ ಕಲ್ಲುಗಳಿಗೆಲ್ಲ ಹೊಸ ಕಲ್ಲುಗಳನ್ನು ಹಾಕಿ ಇಲ್ಲಿರೋ ಗಿಡ ಎಲ್ಲ ತೆಗೆದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸುತ್ತಮುತ್ತ ಯಾವುದೂ ದೇವಸ್ಥಾನ ಇಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಕಟ್ಟಿರೋಂಥ ಕಲ್ಯಾಣಿ ಅಲ್ಲ ಇದು. ಇದು ಜನರ ಬಳಕೆಗೋಸ್ಕರ ಮತ್ತು ತೋಟಗಳಲ್ಲಿ ಬೆಳೆಗಳನ್ನು ಬೆಳೆಯೋದಕ್ಕೋಸ್ಕರ ಮಾಡಿರುವಂಥ ಒಂದು ಕಲ್ಯಾಣಿ ಇದು. ಇದನ್ನೇನಾದರೂ ಉಳಿಸ್ಕೊಂಡ್ರೆ ಒಂದು ಪಾರಂಪರಿಕ
ತಾಣ ಆಗೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇಲ್ಲೊಂದು ಕಲ್ಯಾಣಿ ಇದೆ ಅಂತ. ದೇವನಹಳ್ಳಿಗೆ ಬರೀ 1 ಕಿಲೋಮೀಟ್ರು ಕೂಡ ಇಲ್ಲ, ಅಷ್ಟು ದೂರನೂ ಇಲ್ಲ. ಹೈವೇ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ವೆ ಟ್ರ್ಯಾಕ್ನ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ. ನೀವು ನೋಡ್ತಾ ಇದ್ದೀರಾ ಅಲ್ಲಿ ರೈಲ್ವೆ ಟ್ರ್ಯಾಕ್, ಅದು ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹಾಕಿರುವಂಥ ಒಂದು ರೈಲ್ವೆ ಟ್ರ್ಯಾಕ್. ಅದ್ರ ಪಕ್ಕದಲ್ಲೇ ಈ ಒಂದು ಕಲ್ಯಾಣಿ ಇದೆ. ಸ್ನೇಹಿತರೆ, ಸ್ಥಳೀಯರು ಹೇಳೋ ಪ್ರಕಾರ ನೋಡಿ, ಇಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ನೋಡ್ತಿದ್ದೀರಲ್ಲ, ಅದರ ಅಕ್ಕಪಕ್ಕದ ಎಲ್ಲ ಜಮೀನನ್ನು ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಅಕ್ವೈರ್ ಮಾಡ್ಕೊಂಡು ರೈಲ್ವೆ ಟ್ರ್ಯಾಕ್ ಹಾಕ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಹಾಗೇನಾದರೂ ಮಾಡಿದ್ರೆ ಈ ಕಲ್ಯಾಣಿ ಪೂರ್ತಿ ಹೊರಟೋಗುತ್ತೆ. ಪೂರ್ತಿ ಇದನ್ನು ಮುಚ್ಚಾಕಿ ಇಲ್ಲ ಮಣ್ಣು ತುಂಬಿ ಇಲ್ಲೇನು ಟ್ರ್ಯಾಕ್ ಹಾಕ್ತಾರೆ. ಆದರೆ ಅದಾಗೋಕ್ಕೂ ಮೊದಲು ಅಟ್ಲೀಸ್ಟ್ ಇದನ್ನು ಒಂದು ಪಾರಂಪರಿಕ ಒಂದು ಸ್ಮಾರಕ ಅಂತ ಆದರೂ ಕನ್ಸಿಡರ್ ಮಾಡಿ ಇಡೀ ಕಲ್ಯಾಣಿಯನ್ನೇ ಬೇರೆ ಕಡೆ ಏನಾದರೂ ಮೂವ್ ಮಾಡಿ ಹೊಸದಾಗಿ ಕಟ್ಟುವಂಥ ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಹೊಸ ಜಾಗದಲ್ಲಿ. ಇಲ್ಲಾಂದರೆ ಒಂದು ಪಾರಂಪರಿಕ ಸ್ಮಾರಕ ಇನ್ನು ಕೆಲವೇ ಕಾಲದಲ್ಲಿ ಮುಚ್ಚೋಗುವಂಥ ಒಂದು ಪರಿಸ್ಥಿತಿ. ಇದನ್ನು ಕ್ಲೀನ್ ಮಾಡ್ತೀವಿ, ಇದು ಹೊಸದಾಗಿ ನೀರು ಬಿಡ್ತೀವಿ ಅಂತ ಕೂಡ ಬಂದಿದ್ರಂತೆ ಕೆಲವರು. ಅದೇ ಇದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇರೋದ್ರಿಂದ ಅವರು ಕೂಡ ಸುಮ್ಮನಾಗ್ಬಿಟ್ಟಿದ್ದಾರೆ. ಇದು ಸ್ಥಳೀಯರು ಕೊಟ್ಟ ಮಾಹಿತಿ. ಕನಿಷ್ಠ ಇದನ್ನು ಕಲ್ಲುಗಳಾದರೂ ಹೊರಗಡೆಗೆ ತೆಗೆದು ಇದನ್ನು ಬೇರೆ ಕಡೆ ಎಲ್ಲಾದರೂ ಹೊಸದಾಗಿ ಏನಾದರೂ ಕಟ್ಟೋ ಥರ ಏನಾದರೂ ಪಾಸಿಬಿಲಿಟೀಸ್ ಇದೆಯಾ ಅಂತ ಇಲಾಖೆಯವರು ಸ್ವಲ್ಪ ನೋಡಬೇಕಾಗುತ್ತೆ. ಹಾಗೇನಾದರೂ ಆದರೆ ಸ್ವಲ್ಪ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಸಮಾಧಾನನಾದರೂ ಇರುತ್ತೆ. ನೋಡಿ, ಜನಬಳಕೆಗೆ ನಿರ್ಮಾಣ ಆಗ್ತಾ ಇದ್ದಂತಹ ಇಂತಹ ಕಲ್ಯಾಣಿಗಳು, ಸರೋವರಗಳು, ಕೆರೆಗಳು, ಬಾವಿಗಳು ನೀರಿನ ಮೂಲಗಳಾಗಿ ಬಳಕೆ ಆಗ್ತಾ ಇದ್ವು. ಆದರೆ ಈಗ ಇವೆಲ್ಲ ನಶಿಸಿ ಹೋಗ್ತಾ ಇರುವಂಥ ಒಂದು ಸಂದರ್ಭ. ಇದು ಕೂಡ ಇನ್ನು ಕೆಲವೇ ಕಾಲದಲ್ಲಿ ನಶಿಸಿ ಹೋಗುವಂಥ ಒಂದು ಸಾಧ್ಯತೆ ಇದೆ. ಸೊ ನಮ್ಮ ಮಾವನವರು ಕೂಡ ಈ ಕಡೆ ಎಲ್ಲ ವಾಕಿಂಗ್ ಬರೋದ್ರಿಂದ ಸೊ ಅವರು ಕೂಡ ಈ ಒಂದು ಕಲ್ಯಾಣಿಯನ್ನು ನೋಡ್ತಾ ಇರ್ತಾರೆ ದಿನ. ನೀವು ಇದನ್ನು ಎಷ್ಟು ವರ್ಷಗಳಿಂದ ನೋಡ್ತಿದ್ದೀರಿ ಮೊದಲಿಂದ? ನಾನು ಭಾಳ ಚಿಕ್ಕ ವಯಸ್ಸು, ಸುಮಾರು ಒಂದು 10 ವರ್ಷದ, ಅಂದರೆ ನನಗೆ ಒಂದು ಈಗ 69 ವರ್ಷ, ಆ ಲೆಕ್ಕಕ್ಕೆ ತಗೊಂಡ್ರೆ ಒಂದು 50-60 ವರ್ಷದಿಂದ ಹಿಂದಿನಿಂದನೂ ನೋಡ್ತಾ ಇದ್ದೀನಿ. ಈ ಕಲ್ಯಾಣಿ ಇಂಥವು ಸುತ್ತಮುತ್ತ ನಮ್ಮ ದೇವನಹಳ್ಳಿ ನಗರದಲ್ಲಿ, ಈಗ ನಗರ ಹಿಂದೆ ಇದು ಹಳ್ಳಿ, ಒಂದು ಸಣ್ಣ ಹಳ್ಳಿ. ಬರೀ ಆವಾಗ ಏನಿತ್ತು, ಮನೆಗಳು ಒಂದು ಮೋಲ್ಡಿಂಗ್ ಮನೆಗಳು, RCC ಮನೆಗಳು ಅಂತ ಏನೂ ಇರಲಿಲ್ಲ ಆ ಕಾಲದಲ್ಲಿ. ಎಲ್ಲ ಬರೀ ಹೆಂಚಿನ ಮನೆ, ಜಂತಿಗೆ ಮನೆ, ಈ ಥರ ಮನೆಗಳಿದ್ದಿದ್ದು. ಪುಟ್ಟ ಊರು, ಆವಾಗ ಚಿಕ್ಕ ಹಳ್ಳಿ ಅಷ್ಟೇ, ದೇವನಹಳ್ಳಿ ಅಂತ. ತಾಲೂಕೆ ಆಗಿದ್ರು ಕೂಡ ಹಳ್ಳಿ ಜನಜೀವನ ಯಾವ ಥರ, ಎಮ್ಮೆ ಮೇಯಿಸೋದು, ಹಸುಗಳು ಮೇಯಿಸೋದು, ಎತ್ತುಗಳು, ಆಮೇಲೆ ಕುರಿಗಳು ಮೇಯಿಸೋದು. ರೈತರು ಎಲ್ಲ ಬರೀ ನೀರಾವರಿ ಸಂಬಂಧಪಟ್ಟಾಗೆ ತರಕಾರಿ ಬೆಳೆಯೋದ್ರಲ್ಲಿ ಪ್ರಸಿದ್ಧಿ ನಮ್ಮ ದೇವನಹಳ್ಳಿ. ಚಕ್ಕೋತಕ್ಕೆ ಮತ್ತು ಹೆಸರುವಾಸಿ ನಮ್ಮ ಕರ್ನಾಟಕದಾದ್ಯಂತ. ಈ ನಮ್ಮ ಕಡೆ ದೇವನಹಳ್ಳಿನಲ್ಲಿ ಭೂಮಿ ಫಲವತ್ತಾದ ಭೂಮಿ, ಇಲ್ಲಿ ಬೆಳೆಯೋ ಚಕ್ಕೋತ ಹಣ್ಣಿನ ರುಚಿನೇ ರುಚಿ. ಇದ್ರ ಬಗ್ಗೆ ಆ ಸವಿದವರಿಗೆ ಗೊತ್ತು, ಅದರ ರುಚಿ ಮಹತ್ವ. ಇದು ಬೇರೆ ಬೇರೆ ದೇಶಗಳಿಗೆಲ್ಲ, ವಿದೇಶಗಳಿಗೆಲ್ಲ ಈ ಕಡೆಯಿಂದ ಎಕ್ಸ್ಪೋರ್ಟ್ ಆಗ್ತದೆ, ಪಾರ್ಸಲ್ ಅಂದರೆ ರಫ್ತು ಆಗ್ತದೆ. ಈ ಪ್ರದೇಶದಲ್ಲಿ ಬೆಳೆಯೋಂಥ ರುಚಿ ಬೇರೆ ಎಲ್ಲೇ ಬೆಳೆದ್ರೂ ಈ ಚಕ್ಕೋತದ ಸವಿಯನ್ನು ಯಾರೂ ಸವಿಲಾರರು. ಅಷ್ಟು ಅದ್ಭುತವಾದ ಒಂದು ಫಲವತ್ತಾದ ಭೂಮಿಯ ಮಣ್ಣಿನ ಗುಣ ಇದು. ಇಂಥ ಪ್ರದೇಶದಲ್ಲಿ ಈ ಥರ ಕಲ್ಯಾಣಿಗಳು ಬೇಕಾದಷ್ಟಿವೆ ನಮ್ಮ ಸುತ್ತಮುತ್ತ. ಆವಾಗ ಈ ಥರ ಕಲ್ಯಾಣಿಗಳನ್ನೆಲ್ಲ ಏನು ಮಾಡ್ತಿದ್ರು ಅಂದರೆ, ಈ ಊರಿನ ಜನ, ನಮ್ಮ ದೇವನಹಳ್ಳಿಯ ನಗರದ, ಅಂದರೆ ಆಗ ಹಳ್ಳಿ, ನಮ್ಮ ಹಳ್ಳಿಯ ಜನ ಎಲ್ಲ ಬಂದು, ದೇವನಹಳ್ಳಿಯ ಜನ ಇಲ್ಲಿ ನೀರನ್ನ ಬಳಕೆ ಮಾಡ್ತಿದ್ರು. ಅವಾಗೆಲ್ಲ ಶುದ್ಧವಾಗೇ ಇತ್ತು. ಇದೆಲ್ಲ ಇಷ್ಟೊಂದು ಗಿಡ ಗಂಟೆಗಳು ಅಥವಾ ಈ ಕಸ ಕಡ್ಡಿ ಏನು ಬೆಳೆಯೋದಕ್ಕೆ ಆಸ್ಪದ ಇರಲಿಲ್ಲ. ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ರು. ತುಂಬ ನೋಡೋದಕ್ಕೂ ಸುಂದರವಾಗಿತ್ತು. ನೀರು ಅಷ್ಟೇ ಶುಭ್ರವಾಗಿ ಒಳ್ಳೆ ತಿಳಿಯಾದ ಕುಡಿಯುವಷ್ಟು ಯೋಗ್ಯವಾದ ನೀರು ಇಲ್ಲಿ ಇತ್ತು. ಅಂಥ ಕಾಲದಲ್ಲಿ ಈ ಏತ ನೀರಾವರಿ ಅಂತ ಮಾಡೋರು ಹಿಂದೆ. ಅದು ಈ ಸಾಕಷ್ಟು ಜನಕ್ಕೆ, ಹಿಂದಿನ ಪೂರ್ವದ ಜನ ಗೊತ್ತಿದೆ, ಹೊಸ ಪೀಳಿಗೆಗಳಿಗೆ ಅದ್ರ ಪರಿಚಯ ಇಲ್ಲ. ಯಾಕೆ ಅಂತಂದರೆ ಅವರು ಅದನ್ನು ನೋಡಿರಲ್ಲ. ಹಿಂದಿನವರು ಸುಮಾರು 60-70 ವರ್ಷದ ಹಿಂದೆ ಇವೆಲ್ಲ ಏತ ನೀರಾವರಿ ಅಂತ ಮಾಡೋದು. ಅದಕ್ಕೆ ಬಳಕೆಗೆ ಮಾಡ್ತಾಯಿದ್ರು ಈ ಕಲ್ಯಾಣಿನ. ರೈತರು ಬೆಳೆಯೋ ತಮ್ಮ ತರಕಾರಿ ಬೆಳೆಗಳಿಗೆ ಇಲ್ಲಿ ಬಂದು ಆ ಏತದ ಮೂಲಕ ನೀರನ್ನು ಮೇಲಕ್ಕೆತ್ತಿ. ಆವಾಗೆಲ್ಲ ಈಗಿನ ಥರ ಡೆವಲಪ್ಮೆಂಟ್ ಏನು ಇರಲಿಲ್ಲ. ಯಾಕಂದರೆ ಎಲ್ಲ ಇವಾಗ ಬರೀ ಬಟನ್ ಸ್ವಿಚ್ ಹಾಕಿದ್ರೆ ನೀರನ್ನು ಎಲ್ಲಿಗೆ ಬೇಕಾದರೂ ಕೊಂಡೊಯ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಈ ಆಧುನೀಕರಣ ಯುಗದಲ್ಲಿ. ಆದರೆ ಆಗ ಇವೆಲ್ಲ ಯಾವ ಫೆಸಿಲಿಟೀಸ್, ಸೌಲಭ್ಯಗಳು ಇಲ್ದಿದ್ದ ಕಾಲದಲ್ಲಿ ಅವರು ಬಂದು
ತಮ್ಮ ಸ್ವಸಾಮರ್ಥ್ಯದಿಂದ ಶಕ್ತಿಶಾಲಿಗಳಾಗಿದ್ದರು, ಅವರು ದಷ್ಟಪುಷ್ಟವಾಗಿದ್ದರು. ಅದೇ ಥರ ಫುಡ್ಡು ಆಹಾರನೂ ಕೂಡ ಊಟ ಮಾಡ್ತಾಯಿದ್ರು. ಈಗೇನಿದೆ, ಈಗ ಎಲ್ಲ ಬರೀ ಫಾಸ್ಟ್ ಫುಡ್ಗಳು, ಅದು ಇದು, ಅದಕ್ಕೂ ಇದಕ್ಕೂ ಎಷ್ಟೋ ಅಜಗಜಾಂತರ ವ್ಯತ್ಯಾಸ. ಹಿಂದಿಂದು ಅಷ್ಟು ಕುಸ್ತಿ ಪಟುಗಳು, ಪೈಲ್ವಾನ್ರುಗಳು ಎಷ್ಟು 10 ಜನ ಕೆಲಸ ಮಾಡೋಂಥದ್ದನ್ನು ಒಬ್ಬರು ಮಾಡೋಂಥ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇತ್ತು. ಅಂಥವ್ರು ಬಂದು ಇಲ್ಲಿ ಬೆಳಗ್ಗೆನೇ 6 ಗಂಟೆಗೆ 5 ಗಂಟೆಗೆ ಬಂದು ಏತ ನೀರಾವರಿನಲ್ಲಿ ನೀರನ್ನ ಎತ್ತಿ ಆ ನೀರಿನ ಕಾಲುವೆಗಳ ಮೂಲಕ ಈ ತರಕಾರಿ ಬೆಳೆಗಳಿಗೆ ಹರಿಸಿ ತಮ್ಮ ಬೆವರು ಸುರಿಸಿ ಇಲ್ಲಿ ತರಕಾರಿನ ಯಥೇಚ್ಛವಾಗಿ ಬೆಳೀತಾ ಇದ್ರು. ಆ ಬೆಳೆಯೋ ಸಮೃದ್ಧವಾದ ತರಕಾರಿನ ಬೆಂಗಳೂರು ನಗರಕ್ಕೆ ಇಲ್ಲಿಂದ ತಗೊಂಡೋಗಿ ಮಾರಾಟಕ್ಕೆ, ಈಗ ಏನು ನಾವು ಮಾರ್ಕೆಟ್, ಕೃಷ್ಣರಾಜೇಂದ್ರ ಮಾರ್ಕೆಟ್ ಅಂತ ಹೇಳ್ತೀವಿ, ಅಲ್ಲಿ ಅವಾಗೆಲ್ಲ ಚಿಕ್ಕದಾಗಿ ಇದ್ದಿದ್ದು ಆ ಕಾಲದಲ್ಲಿ. ಅಲ್ಲಿಗೆ ಈ ದೇವನಹಳ್ಳಿ ತೋಟದ ಈ ರೀತಿ ಬೆಳೆದ ತರಕಾರಿಗಳು, ಹೂವುಗಳು, ಮತ್ತು ಈ ಸುಗಂಧರಾಜ ಪುಷ್ಪ ಅಂತ, ಸುಗಂಧರಾಜ ಹೂವು ಭಾಳ ಪರಿಮಳ, ಭಾಳ ಸುವಾಸನೆ ಇರತಕ್ಕಂಥ ಹೂವು, ಅವನ್ನ ಯಥೇಚ್ಛವಾಗಿ ಬೆಂಗಳೂರಿಗೆ ನಗರದಲ್ಲಿ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋರು. ಅಲ್ಲಿ ಅವರು ತಮ್ಮ ಬಂದಿದ್ದ ಬೆಳೆ ಬದಲಾಗಿ ಅವ್ರಿಗೇನು ಒಂದು ಹಣ ಬರ್ತಿತ್ತೋ ಅದರಿಂದ ಜನಜೀವನ ನಡೀತಾ ಇತ್ತು. ಇಂಥ ಸಮೃದ್ಧ ಕಲ್ಯಾಣಿ ಇವತ್ತು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಒಂಥರ ಪಾಳು ಬಿದ್ದೋಗಿದೆ. ಜೊತೆಗೆ ಗಿಡ ಗಂಟೆಗಳು ಬೆಳ್ಕೊಂಡು ಮನಸ್ಸಿಗೆ ನೋಡಿದಾಗ ನಮಗೆಲ್ಲ, ಯಾಕಂದರೆ ಚಿಕ್ಕಂದಲ್ಲಿ ನಾವು ನೋಡಿದ್ದಕ್ಕೂ ಈಗ ಎಷ್ಟೋ ಬದಲಾವಣೆ ಆಗ್ಬಿಟ್ಟಿದೆ. ಈಗ ಇದನ್ನು ಸಂರಕ್ಷಣೆ ಮಾಡಬೇಕಾದ್ದು ನಿಜವಾದ ಮಾನವೀಯ ದೃಷ್ಟಿಯಿಂದ ಒಳ್ಳೆಯದು. ಇಂಥ ಹಳೆಯ ಸ್ಮಾರಕಗಳಾಗಲಿ, ದೇವಾಲಯಗಳಾಗಲಿ, ನಮ್ಮ ಪೂರ್ವಿಕರು ಎಷ್ಟೋ ಅದ್ಭುತವಾಗಿ ಆ ಭಕ್ತಿ ಶ್ರದ್ಧೆಯಿಂದ ಸಮರ್ಪಣೆ ಮಾಡಿ, ಅವರು ತಮ್ಮ ತನು ಮನ ಧನಗಳನ್ನು ಸಮರ್ಪಣೆ ಮಾಡಿ ಕಟ್ಟಿದಂಥ ಇಂಥ ಒಂದು ಹಿರಿಯರ ಒಂದು ಪೂಜ್ಯ ಮನೋಭಾವಕ್ಕೆ ನಾವು ಬೆಲೆ ಕೊಡಬೇಕು. ಅಂದರೆ ಸ್ವಚ್ಛತಾ ಕಾರ್ಯ ಮಾಡಿ ನಾವು ಕೂಡ ಅದರಲ್ಲಿ ಭಾಗಿಗಳಾಗಿ ನಮ್ಮ ಮನಸ್ಸಿಗೂ ನಮ್ಮ ಜನತೆಗೂ ಇದು ಒಳ್ಳೆಯ ಆನಂದದಾಯಕ ಸೃಷ್ಟಿ ಮಾಡಿ ಜಾಗ, ಪರಿಸರ ನಿರ್ಮಾಣ ಮಾಡಿ, ಒಳ್ಳೆಯ ಸ್ವಚ್ಛ ಶುಭ್ರ ಪರಿಸರವನ್ನು ನಿರ್ಮಾಣ ಮಾಡಲಿ ಅಂತಂದ್ಬಿಟ್ಟು ನಾನು ಕಳಕಳಿಯ ಮನವಿ ಮಾಡಿಕೊಂಡು. ಫ್ರೆಂಡ್ಸ್, ಸ್ನೇಹಿತರೆ, ನಿಮ್ಮ ಊರಿನ ಕಡೆ ಕೂಡ ಈ ಥರದ ಹಲವಾರು ಕಲ್ಯಾಣಿಗಳಿರ್ಬೋದು, ಬಾಳು ಬಿದ್ದ ಬಾವಿಗಳಿರ್ಬೋದು, ಅವನ್ನೆಲ್ಲವನ್ನು ಜೀರ್ಣೋದ್ಧಾರ ಮಾಡಿ ಸುಸ್ಥಿತಿನಲ್ಲಿ ಇಟ್ಕೊಳ್ಳೋವಂಥ ಒಂದು ಸಂದರ್ಭ ಇದು. ಯಾಕಂದರೆ ಅಂತರ್ಜಲದ ಮಟ್ಟ ತೀವ್ರವಾಗಿ ಕುಸಿತಾ ಇರುವಂಥ ಒಂದು ಕಾಲಘಟ್ಟದಲ್ಲಿ ಈ ರೀತಿಯ ನೀರಿನ ಸೆಲೆಗಳನ್ನು ನಾವು ಉಳಿಸ್ಕೋಬೇಕಾಗುತ್ತೆ. ಸೊ ಸರ್ಕಾರ ಕೂಡ ಹಲವು ಕಾರ್ಯಕ್ರಮಗಳ ಮೂಲಕ ಕೆರೆಗಳ ಹೂಳೆತ್ತುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಅದೇ ರೀತಿಯಾಗಿ ಈ ಥರ ಹಳ್ಳಿಗಳಲ್ಲಿರುವಂತಹ ಅಜ್ಞಾತವಾಗಿರುವಂತಹ ಕಲ್ಯಾಣಿಗಳನ್ನು ಕೂಡ ಉಳಿಸ್ಕೋಬೇಕಾಗಿರುವಂಥ ಒಂದು ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಸೊ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.